ನಾವು ಅಕಸ್ಮಾತ್ ಇಲ್ಲಿ ಬಂದು ಹಿಂಗೆ ಅಕಸ್ಮಾತ್ ಚಳ್ಳಕೆರೆ ತಾರ್ ರೋಡ್ ನೋಡಿ. ಇದು ದಾವಣಗೆರೆ ಟು ಚಳ್ಳಕೆರೆ ಹೋಗುವಂಥ ದಾರಿ ರಸ್ತೆ. ಈ ರಸ್ತೆಯಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ 30 ಫೀಟ್ ರೋಡ್ ಇದೆ. ನಾವೀಗ ಒಂದು ಜಮೀನು ನೋಡೋದಕ್ಕೆ ಹೋಗ್ತಾ ಇದ್ವಿ. ಆ ಜಮೀನು ವಿಷಯ ಏನು, ನೀರು ಹೆಂಗಿದೆ, ಭೂಮಿ ಹೆಂಗಿದೆ, ವಾತಾವರಣ ಹೇಗಿದೆ, ರೇಟ್ ಏನಾಗ್ಬೋದು ಎಲ್ಲ ವಿವರಣೆ ಕೊಡ್ತೀನಿ ಅಲ್ಲಿ ಹೋಗ್ಬಿಟ್ಟು. ನೋಡಿ, ತಾರ್ ರೋಡಿಂದ ಬಂದ ಮೇಲೆ ಇದು ರೋಡು ನಮಗೆ ನಕಷ ದಾರಿಗೇನು ಸಮಸ್ಯೆ ಇಲ್ಲ, ಕಾರ್ ಬರುತ್ತೆ ಇಲ್ಲಿವರೆಗೂ ಜಮೀನ್ವರೆಗೂ. ನಮಗೆ ತಾರ್ ರೋಡು ಇಲ್ಲಿದೆ ಕೇವಲ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಕಿಲೋಮೀಟ್ರ್ನಿಂದ ಒಳಗಡೆ ಬಂದ ಮೇಲೆ ನಮಗೆ ಈ ಒಂದು ಭೂಮಿ ಇದು 3 ಎಕರೆ ಇದೆ. ಅದ್ಭುತವಾದಂಥ ಒಳ್ಳೆ ಭೂಮಿ, ರೆಡ್ ಸಾಯಿಲು, ಲೆವೆಲ್ಲಾಗಿದೆ. ಇಲ್ಲಿ ನಮಗೆ ನಾಯಕನಹಟ್ಟಿ ಸಿಟಿ ತುಂಬ ನಿಯರ್ ಇದೆ. ನಾಯಕನಹಟ್ಟಿ ಇಲ್ಲಿದೆ ಓನ್ಲಿ 1 ಕಿಲೋಮೀಟ್ರ್ ಕೂಡ ಇಲ್ಲ, ಕಡಿಮೆ ಇದೆ. ಅಷ್ಟು ಅದ್ಭುತವಾದಂಥ ನೆಲ ಇದು. ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ, ಅನುಕೂಲವಾದಂಥ ಭೂಮಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ಇಲ್ಲಿ ಚಳ್ಳಕೆರೆ ಕೇವಲ 18 ಕಿಲೋಮೀಟ್ರ್ ಚಳ್ಳಕೆರೆ ಸಿಟಿ ಟೌನು. ಇದು ಹೋಬಳಿ ಆಗುತ್ತೆ. ನಾಯಕನಹಟ್ಟಿ ಆಲ್ರೆಡಿ ಹೋಬಳಿ ಇದೆ, ಈಗ ತಾಲೂಕು ಆಗೋವಂಥ ಸಂಭವ ಇದೆ. ನಾಯಕನಹಟ್ಟಿ ತುಂಬ ಡೆವಲಪ್ಮೆಂಟ್ ಏರಿಯಾ, ದಾವಣಗೆರೆ ಜಿಲ್ಲೆ ದಾವಣಗೆರೆಗೆ ಹೋಗೋದಕ್ಕೆ ಹತ್ತಿರ ಇದೆ. ಚಿತ್ರದುರ್ಗ ಜಿಲ್ಲೆ ಸೇರಿದೆ ನಾಯಕನಹಟ್ಟಿ. ಇಲ್ಲಿ ಕೇವಲ ನಮಗೆ ಅರ್ಧ ಕಿಲೋಮೀಟ್ರ್ನಲ್ಲಿ ನಮಗೆ ನೋಡಿ, ಇಲ್ಲಿ ಎಲ್ಲ ವೆಹಿಕಲ್ ಅಡ್ಡಾಡುತ್ತೆ. ಇಲ್ಲಿ ವೆಹಿಕಲ್ ಅಡ್ಡಾಡುತ್ತೆ. ಇಲ್ಲಿ ನಿಮಗೆ ದಾವಣಗೆರೆ ನಾಯಕನಹಟ್ಟಿ ಹೋಗುವಂಥ ವೆಹಿಕಲ್ಗಳು ಇಲ್ಲಿ ಮೂಮೆಂಟ್ ಆಗುತ್ತೆ. ನಿಮಗೆ ನೋಡಿ, ಎಲ್ಲ ವೆಹಿಕಲ್ಲು ಮೂಮೆಂಟ್ ಆಗ್ತಾ ಇದೆ. ಇದು ತಾರ್ ರೋಡು. ನಮಗೆ ಏನು ಇಲ್ಲಿ ಜನ ಹೋಗ್ತಾ ಇದ್ದಾರೆ, ಇದು ತಾರ್ ರೋಡ್. ನಮಗೆ ತುಂಬ ಅದ್ಭುತವಾದಂಥ ಭೂಮಿ. ಇದು ಜನರಲ್ ಪ್ರಾಪರ್ಟಿ. ರೇಟಿನ ವಿಷಯಕ್ಕೆ ಬಂದರೆ ಇದು ನಾವು 28 ಲಕ್ಷ ಹೇಳ್ತೀವಿ. 1 ಎಕರೆ ನೆಗೋಷಿಯಬಲ್ ಆಗುತ್ತೆ. ರೆಡ್ ಸಾಯಿಲು, ಸ್ಕ್ವಯರ್ ಇದೆ, 4 ಮೂಲೆಗಳು. ತುಂಬ ಚೆನ್ನಾಗಿದೆ ಭೂಮಿ, ಅನುಕೂಲವಾಗಿದೆ. ನೋಡಿ, ಇಲ್ಲಿ ಒಳ್ಳೆ ತೋಟಗಳೆಲ್ಲ ಇದ್ದಾವೆ. ಸ್ಕ್ವಯರ್ ಇರೋದ್ರಿಂದ ಇಂಥ ಒಂದು ಭೂಮಿಗೆ ನೀವು ಇವತ್ತು ಬಂಡವಾಳ ಹಾಕಿದರೆ ನಾಳೆ ಲೇಔಟ್ಗೆ ಬರುತ್ತೆ, ಒಳ್ಳೆ ತೋಟ ಮಾಡ್ಬೋದು. ಭೂಮಿ ತುಂಬ ಚೆನ್ನಾಗಿದೆ. 3 ಎಕರೆ ಸಮಥಿಂಗ್ ಇದೆ. ಅನುಕೂಲವಾದಂಥ ಜಾಗ ಇದು. ನೋಡಿ, ಇಂಥ ಪ್ರಾಪರ್ಟಿ ಸಿಗೋದು ತುಂಬ ಕಡಿಮೆ. ಇದು 3 ಎಕರೆ ನೋಡಿ. ಇದು ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು, ಸ್ಕ್ವೈರ್ ಇದೆ ಭೂಮಿ. ಯಾವ ಥರ ಇದೆ ನೋಡಿ, ಸಾಯಿಲ್ ತುಂಬ ಚೆನ್ನಾಗಿದೆ. ಇದು ನಿಮಗೆ 3 ಎಕರೆ 30 ಗುಂಟೆ. ಇದು ಕೊನೆ. ಇದು 1ನೇ ಸ್ಟೆಪ್ ಬರುತ್ತೆ ಮೇಲ್ಗಡೆದು. ಇದು 2ನೇ ಸ್ಟೆಪ್ಪು. ಇದು 3ನೇ ಸ್ಟೆಪ್ಪು. ಮೇಲಿಂದ 1, 2, 3 ಸ್ಟೆಪ್ ಬರುತ್ತೆ. ಇದು 3 ಎಕರೆ 30 ಗುಂಟೆ. ಸ್ಕ್ವೈರ್ ಇದೆ ಭೂಮಿ, ತುಂಬ ಚೆನ್ನಾಗಿದೆ. ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ಅನುಕೂಲವಾದಂಥ ಭೂಮಿ ಇದು. ಸ್ಕ್ವೈರ್ ಇರೋದ್ರಿಂದ ಇಲ್ಲಿಂದ ವಾಸ್ತು ಪ್ರಕಾರವಾಗಿ ನಾವು ಉತ್ತರದಿಂದ ದಕ್ಷಿಣ ಕಡೆಗೆ ಹತ್ತಿ ಹೋಗ್ಬೇಕಂದ್ರೆ ಸ್ವಲ್ಪ ಅಪ್ಪಿದೆ. ಮೇಲ್ಗಡೆಗೆ ಹೋಗ್ತಾ ಮೇಲಿಂದ ಇಳಿದು ಬರ್ತೀವಿ ಕೆಳಗಡೆ. ಇದು ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿದೆ ಲ್ಯಾಂಡು. ಜನರಲ್ ಪ್ರಾಪರ್ಟಿ. ಪೇಪರ್ಸ್ ಎಲ್ಲ 100% ಲೀಗಲ್, ತುಂಬ ಚೆನ್ನಾಗಿದೆ. ಯಾವುದೇ ಆದಂಥ ವ್ಯಕ್ತಿ ಒಂದು ಸಿಟಿ ನಿಯರಲ್ಲಿ ನಾನು ಒಂದು ಒಳ್ಳೆ ಪ್ರಾಪರ್ಟಿನ ಬೈ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಜಮೀನಿನ ಪರಿಚಯ ಪೂರ್ತಿ ಕೊಡ್ತೀನಿ. ಒಳ್ಳೆ ರೇಟಲ್ಲಿ ಮಾಡಿಕೊಡ್ತೀನಿ. ನಿಮಗೆಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಜೈ ಹಿಂದ್, ಜೈ ಭಾರತ್. ರೇಟಿನ ವಿಷಯ ಬಂದ್ಬಿಟ್ಟು ನಾನು ನಿಮಗೆ 28 ಲಕ್ಷ ಹೇಳಿದ್ದೀನಿ, ನೆಗೋಷಿಯಬಲ್ ಆಗುತ್ತೆ. ಇದು ಕೇವಲ ನಿಮಗೆ 3 ಎಕರೆ 30 ಗುಂಟೆ ಇದೆ. ಇಂಥ ಒಂದು ಸ್ಕ್ವೈರ್ ಇರುವಂಥ ಭೂಮಿ ತುಂಬ ಕಡಿಮೆ ಇರುತ್ತೆ. ನೋಡಿ, ಮುಸ್ಸಂಜೆಯಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ. ದಾರಿಗೇನು ಸಮಸ್ಯೆ ಇಲ್ಲ. ಭೂಮಿ ತುಂಬ ಅದ್ಭುತವಾದಂಥ ಭೂಮಿ ಇರೋದ್ರಿಂದ ನೀವು ಪ್ಲಾಂಟೇಷನ್ ಮಾಡೋಕ್ಕೂ ತುಂಬ ಅನುಕೂಲವಾಗಿದೆ.
ಒಳ್ಳೆ ವಾಟ್ರ್ ನೀರು ಚೆನ್ನಾಗಿ ಸಿಗುತ್ತೆ. ಇದು ನಮಗೆ ದೇವಮೂಲೆ ಬೀಳುತ್ತೆ, ದೇವಮೂಲೆಯಲ್ಲಿ ಒಳ್ಳೆ ನೀರು ಸಿಗುತ್ತೆ ನಮಗೆ. ಇಲ್ಲಿ ಕರೆಂಟು ಸಮೇತ ನಮಗೆ ಸಮಸ್ಯೆ ಇಲ್ಲ, ಪಕ್ಕದಲ್ಲೆಲ್ಲ ತೋಟ ಮಾಡವ್ರೆ, ಚೆನ್ನಾಗಿದೆ ಭೂಮಿ.